ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಹ್ಯಾಪಿ ಸಂಡೇ. ಫ್ರೆಂಡ್ಸ್, ಇವತ್ತಿನ ಗ್ರೀನ್ ಚಿಕನ್ ಮಾಡುವ ವಿಧಾನ ನೋಡೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ. ಚಿಕನ್ ನಾವು ಅರ್ಧ kg ತಗೊಂಡಿದ್ವಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಿ. ಗ್ರೀನ್ ಚಿಕನ್ಗೆ ಪುದೀನ 1 ಕಪ್ ತಗೊಂಡಿದ್ದೀನಿ. ಈರುಳ್ಳಿ 1 ಕಪ್, ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ, ಹಸಿಮೆಣಸಿನಕಾಯಿ 15, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಆಪ್ಷನಲ್, ಗೋಡಂಬಿ 2 ಸ್ಪೂನ್ ಇದೆ, ಗರಂ ಮಸಾಲ 1 ಸ್ಪೂನ್, ಧನಿಯಾ ಪೌಡರ್ 1.5 ಸ್ಪೂನ್, ಅರಿಶಿನ ಅರ್ಧ ಸ್ಪೂನ್, ರುಚಿಗೆ ತಗ್ಗ ಉಪ್ಪು, ಆಯಿಲ್, ಸ್ವಲ್ಪ ಮೊಸರು. ಬನ್ನಿ ಮಿಕ್ಸಿ ಜಾರ್ ತಗೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ, ಹಸಿಮೆಣಸಿನಕಾಯಿ, ಗೋಡಂಬಿ ಇದನ್ನೇ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಡೋಣ. ಸ್ವಲ್ಪ ಪೇಸ್ಟ್ ಆಗಿದೆ. ಈಗ ನಾವು ಇದಕ್ಕೆ ಪುದೀನ ಸೊಪ್ಪನ್ನೇ ಸೇರಿಸೋಣ, ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ, ಇದಕ್ಕೆ ಮೊಸರು ಸಹ ಸೇರಿಸೋಣ. ಮಿಕ್ಸಿ ಮಾಡಿದ್ದಾಗಿದೆ ನೋಡಿ, ಈ ಥರ ನುಣ್ಣಗೆ ಮಾಡ್ಕೋಬೇಕು. ಬನ್ನಿ ಸ್ಟವ್ ಅಂಟಿಸ್ಕೊಡೋಣ. ಒಂದು ಕುಕ್ಕರ್ ಇಟ್ಕೊಡೋಣ. ಕುಕ್ಕರ್ ಬಿಸಿ ಆಗಿದೆ. ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲು ಬಿಸಿ ಆಗಿದೆ. ಚಿಕನ್ನೇ ಹಾಕ್ತಾ ಇದ್ದೀನಿ. ಈ ಆಯಿಲಲ್ಲಿ ಚಿಕನ್ನೇ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೀರು ಬಿಡ್ತಾ ಇದೆ. ಅರಿಶಿನ ಹಾಕ್ಕೊಡೋಣ. ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡಬೇಕು. ಈಗ ಇದಕ್ಕೆ ಗರಂ ಮಸಾಲನೇ ಸೇರಿಸೋಣ. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಗರಂ ಮಸಾಲ ಹಾಕಿದ ಮೇಲೆ. ಈಗ ಧನಿಯಾ ಪೌಡರ್ ಹಾಕೋಣ. ಇದಕ್ಕೆ ಉಪ್ಪು ಸಹ ಸೇರಿಸೋಣ. ಚೆನ್ನಾಗಿ ಫ್ರೈ ಮಾಡಬೇಕೀಗ. ವಾಟರ್ ಕಂಟೆಂಟೆಲ್ಲ ಹುಟ್ಟೋಗುತ್ತೆ. ಈಗ ಆಯಿಲ್ ಇರೋವಾಗ ನಾವು ರುಬ್ಕೊಂಡಿರೋ ಪುದೀನ ಮತ್ತು ಪೇಸ್ಟ್ನೇ ಹಾಕ್ಕೋಬೇಕು. ಇಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರ್ಫುಲ್ ಆಗಿದೆ ಫ್ರೆಂಡ್ಸ್. ನೋಡೋಕ್ಕಂತೂ ಸ್ಮೆಲ್ ಅಂತೂ ಸಕ್ಕದಾಗಿ ಬರ್ತಾಯಿದೆ. ಈಗ ಪುದೀನ ಪೇಸ್ಟ್ ಹಾಕಿದ್ಮೇಲೆ ನೋಡಿ, ಕಲರ್ಫುಲ್ ಗ್ರೀನ್ ಚಿಕನ್ ಅಂತೂ ಸಕ್ಕದಾಗಿದೆ. ಈ ಸ್ಟೈಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬರಬೇಕು ನೋಡಿ, ಈ ರೀತಿ. ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಈಗ ಅದಕ್ಕೆ ತಗ್ಗ ನೀರನ್ನೇ ಸೇರಿಸ್ಕೊತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಕೊಂಡು 2 ವಿಸಿಲ್ ಕೂಗಿಸ್ಕೋಬೇಕು. 2 ವಿಸಿಲ್ ಕೂಗಿದೆ. ಬನ್ನಿ ನೋಡೋಣ ಚಿಕನ್ ಹೆಂಗಿದೆ ಅಂತ. ಬಾಬಾ ನೋಡೋಕ್ಕಂತೂ ಸ್ಮೆಲ್ ಸಾಕದಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ, ತುಂಬ ಚೆನ್ನಾಗಿದೆ. ಬನ್ನಿ ನಾವು ಒಂದು ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ಕೊಡೋಣ. ಬಿಸಿ ಬಿಸಿ ರೈಸ್, ಹಾಗೆ ನಾವು ಮಾಡಿದ ಚಿಕನ್, ಗ್ರೀನ್ ಚಿಕನ್ನ ಹಾಕ್ಕೊಡೋಣ. ಅಬ್ಬಬ್ಬಾ, 2 ಕಾಂಬಿನೇಷನ್ ಅಂತೂ ಎಷ್ಟು ಅಷ್ಟು ಅಲ್ಲ ಫ್ರೆಂಡ್ಸ್, ಅಷ್ಟು ಚೆಂದ ಇದೆ. ನೀವಂತೂ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಕಲರ್ಫುಲ್ ಆಗಿದೆ ನೋಡೋಕ್ಕಂತೂ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.